ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹಿಂದೆ ಒಂದು ಸುಂದರವಾದ ಚರ್ಚ್ ಅನ್ನು ನೋಡುತ್ತಿದ್ದೀರಲ್ಲ, ಇಂಗ್ಲೆಂಡ್ ದೇಶದಲ್ಲಿ ಲಂಡನ್ ಮಹಾನಗರದಲ್ಲಿರುವಂಥ ಜಾನ್ ವೆಸ್ಲಿ ಚಾಪಲ್. ಜಾನ್ ವೆಸ್ಲಿ ಅನ್ನುವಂಥವರು 18ನೇ ಶತಮಾನದಲ್ಲಿ ದೇವರಿಂದ ಬಹಳ ಶಕ್ತವಾಗಿ ಉಪಯೋಗವಾದಂಥ ದೇವ ಮನುಷ್ಯ. ಜಾನ್ ವೆಸ್ಲಿ, ಚಾರ್ಲ್ಸ್ ವೆಸ್ಲಿ ಇಬ್ಬರು ಸಹೋದರರು ಆ ದಿನಗಳಲ್ಲಿ ದೇವರಿಂದ ಬಹಳ ಶಕ್ತವಾಗಿ ಉಪಯೋಗವಾಗಿ ಒಂದು ಉಜ್ಜೀವನ ಉಂಟಾಗುವಂತೆ ಕರ್ತನಿಂದ ಉಪಯೋಗಿಸಲ್ಪಟ್ಟಂತ ಪಾತ್ರ. ಈ ಜಾನ್ ವೆಸ್ಲಿ ಅವರ ಮೂಲಕವೇ ಮೆಥಡಿಸ್ಟ್ ಸಭೆಗಳು ಆರಂಭವಾಗಿ ಇಂದು ಲೋಕದ ಎಲ್ಲೆಡೆ ಮೆಥಡಿಸ್ಟ್ ಆಲಯಗಳು ಎಲ್ಲ ದೇಶಗಳಲ್ಲೂ ಇದೆ ಅನ್ನುವಷ್ಟು ಮಟ್ಟಿಗೆ ಎಲ್ಲ ಕಡೆಯೂ ಕೂಡ ಹರಡಿದೆ. ಜಾನ್ ವೆಸ್ಲಿ ಎಂಬಂತ ದೇವ ಸೇವಕರು ಸೇವೆ ಮಾಡಿದಂಥ ಒಂದು ಚಾಪಲ್ ಇದುವೆ. ಇದರೊಳಗೆ ಅವರು ಪ್ರಸಂಗವನ್ನು ಮಾಡಿದ್ದಾರೆ. ಅವರು ಬಾಳಿದಂಥ ಸ್ಥಳ, ಅವರ ಮನೆ ಕೂಡ ಈ ಒಂದು ಕ್ಯಾಂಪಸ್ನೊಳಗೆ ಇದೆ. ಅವರ ಸಮಾಧಿ ಕೂಡ ಈ ಒಂದು ಕ್ಯಾಂಪಸ್ನ ಒಳಗೆಯೇ ಇದೆ. 88 ವಯಸ್ಸಿನವರೆಗೂ ಅವರು ಕರ್ತನ ಸೇವೆಯನ್ನು ಮಾಡಿದರು. ಸುಮಾರು 2,50,000 ಮೈಲುಗಳು ಕುದುರೆಯಲ್ಲೇ ಹೋಗಿ ಸೇವೆಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ಆ ದಿನಗಳಲ್ಲಿ ಬೇರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ. ಕುದುರೆಯಲ್ಲಿಯೇ ಅವರು ಪ್ರಯಾಣ ಮಾಡಿ ಅವರು ಈ ಹೊಲಗಳಲ್ಲಿ ವಾಸಿಸುವಂತಹ ಜನರು, ಬೀದಿ ಬದಿಗಳಲ್ಲಿರುವಂತಹ ಜನರು, ಗಣಿಗಳಲ್ಲಿ ಕೆಲಸ ಮಾಡುವಂತಹ ಜನರು ಎಲ್ಲರಿಗೂ ಕೂಡ ಸುವಾರ್ತೆಯನ್ನು ಸಾರಿದ್ದಾರೆ. ಅವರ ಜೀವನ ಕಾಲದಲ್ಲಿ 40,000 ಪ್ರಸಂಗಗಳನ್ನು ಮಾಡಿ ಸುವಾರ್ತೆಯನ್ನು ಸಾರಿದ್ದಾರೆ. ಸಭೆಗಳ ಒಳಗೆ ಪರಿಶುದ್ಧತೆಯ ಕುರಿತಾಗಿ ಮಾತನಾಡಿ ಜನರನ್ನು ಪರಿಶುದ್ಧತೆಯ ಕಡೆಗೆ ನಡೆಸಿದ್ದಾರೆ. ಹೊರಗೆ ಯೇಸುವಿನ ಸುವಾರ್ತೆಯನ್ನು ಸಾರಿ ರಕ್ಷಣೆಯೊಳಗೆ ನಡೆಸಿದ್ದಾರೆ. ಆ ದೇವ ಮನುಷ್ಯರ ಮೂಲಕ ದೇವರು ಮಾಡಿದಂಥ ಕಾರ್ಯಗಳು ಆಶ್ಚರ್ಯವಾದವುಗಳು. ಅವರು ಸೇವೆ ಮಾಡಿದಂಥ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುವಂಥದ್ದು ನನಗೆ ದೊಡ್ಡ ಭಾಗ್ಯ ಎಂಬುದಾಗಿ ನಾನು ಎಣಿಸುತ್ತೇನೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 91:13ನೇ ವಾಕ್ಯ. ಆ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ನೋಡಿರೆ, ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ನೀನು ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ. ಅದೇನು ಸಿಂಹ ಸರ್ಪ ಎಂಬುದಾಗಿ ಹೇಳಲ್ಪಟ್ಟಿದೆ ಅಂದರೆ ಅದು ಸೈತಾನನ ಕ್ರಿಯೆಗಳು. ಸಿಂಹದ ಹಾಗೆ ಸಿಂಹದ ವೇಷವನ್ನು ಹಾಕಿಕೊಂಡು ಯಾರನ್ನು ನುಂಗೋಣ ಎಂಬುದಾಗಿ ಅಲೆಯುತ್ತಿರುವಂತ ಸೈತಾನ. ಅಷ್ಟು ಮಾತ್ರವಲ್ಲ, ಹಾವು, ಘಟ ಸರ್ಪ ಅದು ಸೈತಾನನ ಕ್ರಿಯೆಗಳನ್ನು ಸೂಚಿಸುತ್ತದೆ. ನಮಗೆ ವಿರೋಧವಾಗಿ ಇಂದು ಸೈತಾನ ಹಲವು ವಿಧಗಳಲ್ಲಿ ಹೋರಾಡುತ್ತಾನೆ. ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಬಿಸ್ನೆಸ್ಗೆ ವಿರೋಧವಾಗಿ, ಕೆಲಸಕ್ಕೆ ವಿರೋಧವಾಗಿ, ಸೇವೆಗೆ ವಿರೋಧವಾಗಿ, ನಿಮ್ಮ ಸಂತತಿಗೆ ವಿರೋಧವಾಗಿ ನಿಮ್ಮನ್ನು ಹೇಗಾದರೂ ಡಿಸ್ಟರ್ಬ್ ಮಾಡಬೇಕು, ನಾಶ ಮಾಡಬೇಕು ಎಂದು ಹಲವು ವಿಧಗಳಲ್ಲಿ ಹೋರಾಡುತ್ತಾನೆ. ವ್ಯಾಧಿಯನ್ನು ತರುತ್ತಾನೆ, ನಷ್ಟವನ್ನು ತರುತ್ತಾನೆ, ನಿಂದೆ ಅವಮಾನಗಳನ್ನು ತರುತ್ತಾನೆ, ಸೋಲನ್ನು ಉಂಟು ಮಾಡುತ್ತಾನೆ, ಹಲವು ವಿಧಗಳಲ್ಲಿ ಹೋರಾಡುತ್ತಾನೆ. ನೀವು ಸೈತಾನನ್ನು ಹೋರಾಡುತ್ತಾನೆಂದು ಸೋತು ಹೋದಿರಲ್ಲ, ನೀವು ಆ ರೀತಿ ಹೇಳಬಾರದು. ಸಿಂಹಗಳ ಮೇಲೆ ನೀವು ನಡೆಯುವಿರಿ, ನೀವು ಘಟಸರ್ಪವನ್ನು ತುಳಿಯುವಿರಿ. ಎದ್ದೇಳು ಎಂದು ದೇವರು ಹೇಳುತ್ತಾರೆ. ದೇವರು ನಿಮಗೆ ಕೊಟ್ಟಿರುವಂತಹ ಅಧಿಕಾರ. ಲೂಕ 10:19 ಯೇಸು ಹೇಳುತ್ತಾನೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡಲು ಆಗದು. ಹೋರಾಟ ಇರುತ್ತದೆ, ಯಾವುದು ನಿಮ್ಮನ್ನು ಅಡಗಿಸುವುದಕ್ಕೆ, ಕೇಡು ಮಾಡುವುದಕ್ಕೆ ಆಗದು. ನೀವು ಎದ್ದೇಳಿರಿ, ಯೇಸುವಿನ ನಾಮದಲ್ಲಿ ಸರ್ಪದ ಕ್ರಿಯೆಗಳನ್ನು ತುಳಿದು ಹಾಕಿರಿ, ಚೇಳುಗಳನ್ನು ತುಳಿದು ಹಾಕಿರಿ, ಸಿಂಹದ ಮೇಲೆ ನಡೆಯಿರಿ. ಯೇಸು ನಡೆದಂತೆಯೇ ನೀವು ಕೂಡ ನಡೆದು ಜಯಶಾಲಿ ಆಗುವಂತೆಯೇ ಕರೆಯಲ್ಪಟ್ಟಿದ್ದೀರಿ. ಆತನು ಶಿಲುಬೆಯ ಮೇಲೆ ಜಯ ಹೊಂದಿದನು. ಸೈತಾನನ ಕ್ರಿಯೆಗಳನ್ನು ಆತನು ಕಿತ್ತುಕೊಂಡು ಕಾಲ ಕೆಳಗೆ ಹಾಕಿ ತುಳಿದು ಜಯ ಹೊಂದಿದ್ದಾನೆ. ಈಗ ಸೈತಾನನು ಎಲ್ಲಿ? ನಿಮ್ಮ ಕಾಲ ಕೆಳಗೆ. ಧೈರ್ಯವಾಗಿ ಎದ್ದೇಳಿರಿ. ಯೇಸುವಿನ ನಾಮದಲ್ಲಿ ಸೈತಾನನ ಸಕಲ ಕ್ರಿಯೆಗಳನ್ನು ನಾನು ತುಳಿದು ಹಾಕುತ್ತೇನೆ, ಸೈತಾನನ ತಂತ್ರಗಳನ್ನು ಜಜ್ಜಿ ಹಾಕುತ್ತೇನೆಂದು ಧೈರ್ಯವಾಗಿ ಎದ್ದೇಳಿರಿ. ಇಂದು ನಿಮಗೆ ವಿರೋಧವಾಗಿ ಎದ್ದಿರುವಂತಹ ಸೈತಾನನ ಬಲಗಳೆಲ್ಲ ಲಯವಾಗುತ್ತವೆ. ಇಂದಿನಿಂದ ಒಂದು ದೊಡ್ಡ ಬದಲಾವಣೆ ಉಂಟಾಗುವುದನ್ನು ಕಾಣುವಿರಿ. ಯೇಸುವಿನ ನಾಮವನ್ನು ಉಪಯೋಗಿಸಿರಿ, ಯೇಸುವಿನ ರಕ್ತವನ್ನು ಉಪಯೋಗಿಸಿರಿ, ಯೇಸುವಿನ ವಾಕ್ಯವನ್ನು ಉಪಯೋಗಿಸಿರಿ, ಪವಿತ್ರಾತ್ಮನಿಂದ ತುಂಬಿ ಆ ರೀತಿಯಾಗಿ ಹೇಳಿರಿ. ಹಾಗೆ ಕರೆಗಳನ್ನು ಮೇಲೆತ್ತಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ರಕ್ತದ ಬಲದಿಂದ ನನಗೆ ವಿರೋಧವಾಗಿ ಎದ್ದು ಕ್ರಿಯೆ ಮಾಡುತ್ತಿರುವಂತ ಸರ್ಪದ ಬಲಗಳನ್ನು, ವೇಷ ಹಾಕಿಕೊಂಡು ಅಲೆಯುತ್ತಾ ಇರುವಂತ ದುಷ್ಟ ಸಿಂಹದ ಕ್ರಿಯೆಗಳನ್ನು, ಎಲ್ಲ ಸೈತಾನನ ಸಕಲ ಬಲಗಳನ್ನು ಯೇಸುವಿನ ನಾಮದಲ್ಲಿ ನಾನು ಜಯಿಸುತ್ತೇನೆ. ಅವುಗಳನ್ನು ಕಾಲ ಕೆಳಗೆ ಜಜ್ಜಿ ಹಾಕಿದ ಯೇಸುವಿಗೆ ಸ್ತೋತ್ರ.
ಇಂದು ನನಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ ಎದ್ದೇಳುವಂತ ಎಲ್ಲ ದುರಾತ್ಮಗಳು ಅಡಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಜಯ ಕೊಡುವಂತ ದೇವರಿಗೆ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.